ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸ್ವಲ್ಪ ಪಿಕಲ್ಸ್ ಆರ್ಡರ್ ಮಾಡಿದ್ದೀನಿ ಆಂಧ್ರದಿಂದ. ನಮಗೆ ಪಿಕಲ್ಸ್ ಅಂದರೆ ಅಂದರೆ ನಮ್ಗೆ ನೆನಪಾಗೋದು ಆಂಧ್ರದವರು ಚೆನ್ನಾಗಿರ್ತಾರೆ ಪಿಕಲ್ಸ್ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಕೆಲವೊಂದು ಪಿಕಲ್ಸ್ ಆರ್ಡರ್ ಮಾಡಿದ್ದೀನಿ. ಇವಾಗ ಎಲ್ಲಿ ನೋಡಿದ್ರೂ ಆನ್ಲೈನ್ ಬಿಸ್ನೆಸ್ ಜಾಸ್ತಿ ಅಲ್ವಾ, ಆನ್ಲೈನಲ್ಲೆಲ್ಲ ಪಿಕಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಎಲ್ಲನೂ. ನಾನು ಕೆಲವೊಂದು ಪಿಕಲ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಯಾವುದು ಪ್ರಮೋಷನ್ ಅಲ್ಲ, ನಾನು ಓನಾಗಿ ತರಿಸ್ಕೊಂಡಿರುವಂಥ ವಿಡಿಯೋ. ಟೇಸ್ಟ್ ನೋಡಿ ಹೇಗಿದೆ ಅಂತಲೂ ಹೇಳ್ತೀನಿ. ಇವಾಗ ಮೇನ್ ಆಂಧ್ರದಲ್ಲಿ ಕೆಲವೊಂದು ಪಿಕಲ್ ಬಿಸ್ನೆಸಸ್ ರನ್ ಆಗ್ತಿದ್ದಾವೆ. ಟ್ರೆಂಡಲ್ಲಿರೋದು ಅಂದರೆ ಮಿನಿ ಇಂಟಿ ರುಚುಲು, ಮತ್ತು ಫುಡ್ ಆನ್ ಫಾರ್ಮ್ಸ್ ಆಗಿರ್ಬೋದು, ಅಲೈಕೆ ಚಿಟಿ ಪಿಕಲ್ಸು, ಮತ್ತು ಪಟ್ನಂలో ಪಲ್ಯ ರುಚುಲು, ಡಿ ಪಿ ಫುಡ್ಸ್, ಈ ಥರ ಪಿಕಲ್ ಬ್ರ್ಯಾಂಡ್ಸ್ ಎಲ್ಲನೂ ಇರುತ್ತೆ. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಒಳ್ಳೊಳ್ಳೆ ಫೇಮಸ್ ಆದಂತಹ ಯೂಟ್ಯೂಬರ್ಸ್ ಇವರು, ಮತ್ತು ಹಾಗೆಯೇ ಇವರು ಪಿಕಲ್ ಬಿಸ್ನೆಸಸ್ ಕೂಡ ಮಾಡ್ತಾ ಇರ್ತಾರೆ. ನಾನು ಮಿನಿ ಇಂಟಿ ರುಚುಲು ಇಂದ 2 ಟೈಮ್ಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಡಿ ಪಿ ಫಾರ್ಮ್ಸಿಂದ ನಾನೇನು ಆರ್ಡರ್ ಮಾಡಿಲ್ಲ. ಅಲೈಕೆ ಚಿಟಿ ಪಿಕಲ್ಸಿಂದ ಆರ್ಡರ್ ಮಾಡೋಣ ಅಂದರೆ ಅವರು 250 ಗ್ರಾಮ್ಸು ಅವರು ಕಾರ್ಟಲ್ಲಿಲ್ಲ. ಒಂದೇ ಸತಿ ನಾವು 1/2 kg ತರಿಸ್ಕೊಂಡ್ಬಿಟ್ಟು ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಅವರು 250 ಗ್ರಾಮ್ಸ್ ಅನ್ನೋದು ಇಟ್ಟರೆ ನಾವು ಪರ್ಚೇಸ್ ಮಾಡ್ಕೊಂಡು ಟೇಸ್ಟ್ ನೋಡಿ ನಮ್ಗೆ ಇಷ್ಟ ಆದರೆ ಮತ್ತೆ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ನಾನು ಅಲೈಕೆ ಚಿಟಿ ಪಿಕಲ್ಸಿಂದನೂ ಆರ್ಡರ್ ಮಾಡಿಲ್ಲ. ಫುಲ್ ಕಾಂಟ್ರವರ್ಸಿಯಲ್ಲಿದೆ. ನೀವು ಯಾರನ್ನ ತೆಲುಗು ವೀಡಿಯೋಸ್ ನೋಡೋರಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಫುಲ್ ಅಲೈಕೆ ಚಿಟಿ ಪಿಕಲ್ಸು ಕಾಂಟ್ರವರ್ಸಿಯಲ್ಲಿದೆ, ಅವರ ಪ್ರೈಸಸ್ ಹೈ ಇರುತ್ತೆ ಅಂತೆಲ್ಲನೂ. ಬಟ್ ನಾನು ಆರ್ಡರ್ ಮಾಡಿಲ್ಲ. ನಾನು ಯಾಕೆ ಮಾಡಿಲ್ಲ ಅಂದರೆ ಇದೇ ಕಾರಣ, 250 ಗ್ರಾಮ್ಸ್ ಅವರು ಸೇಲ್ ಮಾಡ್ತಿಲ್ಲ. 1/2 kg ತಗೊಂಡು ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅಷ್ಟು ದುಡ್ಡು ಇಟ್ಬಿಟ್ಟು ಏನು ಮಾಡಬೇಕು, ಅದಕ್ಕೆ ನಾನು ಪರ್ಚೇಸ್ ಮಾಡಿಲ್ಲ. ಫಸ್ಟ್ ನಾನು ಒಂದು 2 ಮಂತ್ಸ್ ಬ್ಯಾಕು ಮಿನಿ ಇಂಟಿ ರುಚುಲುಯಿಂದ ಫಸ್ಟ್ ಟೈಮ್ ನಾನು ಬೋನ್ಲೆಸ್ ಚಿಕನ್ ಪಿಕ್ಕಲ್ಲು 250 ಗ್ರಾಮ್ಸು, ಹಾಗೆಯೇ ಪಂಡು ಮಿರ್ಚಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ ಅದ್ರ ಪಿಕ್ಕಲ್ಲು, ಹಾಗೆಯೇ ಟೊಮೊಟೊ ಪಿಕ್ಕಲ್ಲು 250, ಎಲ್ಲ 250 ಗ್ರಾಮ್ಸ್ ಆರ್ಡ್ರ್ ಮಾಡಿದ್ದೆ. ಆರ್ಡ್ರ್ ಮಾಡಿದ ಮೇಲೆ ನಮಗೆ 1 ವೀಕ್ಗೆ ಅದು ಬೆಂಗಳೂರಿಗೆ ಬಂತು. ಅದು ವಿಜಯವಾಡದಿಂದ ಬರಬೇಕಲ್ವ, 1 ವೀಕ್ ತಗೊಂತು. ಹಾಗೆಯೇ ಅದು ಬೋನ್ಲೆಸ್ ಚಿಕನ್ ಆರ್ಡ್ರ್ ಮಾಡಿದ್ದು 250 ಗ್ರಾಮ್ಸು, ಅದು 375 ರುಪೀಸು. ಹಾಗೆಯೇ ಟೊಮೊಟೊ ಪಿಕ್ಕಲ್ಲು 250 ಗ್ರಾಮ್ಸ್ ಬಂದ್ಬಿಟ್ಟು 187. ಪಂಡು ಮಿರ್ಚಿ ಅಂದರೆ ರೆಡ್ ಚಿಲ್ಲಿ ಪಿಕ್ಕಲ್ಲು, ಅದು ಕೂಡ 187. 3 ತುಂಬ ಚೆನ್ನಾಗಿತ್ತು. ಪಂಡು ಮಿರ್ಚಿ ಅಂದರೆ ಚಿಲ್ಲಿ ಪಿಕ್ಕಲ್ ಬಂದ್ಬಿಟ್ಟು ಸಖತ್ತಾಗಿತ್ತು ಟೇಸ್ಟು. ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ. ಚಿಕನ್ ಬಂದ್ಬಿಟ್ಟು ಅದು ಸ್ವಲ್ಪ ಹಾರ್ಡ್ ಇತ್ತು ಪೀಸಸ್ ಬಂದು, ಮತ್ತು ನಾನು 15 ಡೇಸ್ ಹಾಗೆ ಬಿಟ್ಬಿಟ್ಟು ಮತ್ತೆ ತಿಂದಮೇಲೆ ಟೇಸ್ಟ್ ಅನ್ನೋದು ಚೆನ್ನಾಗಿತ್ತು. ಯಾಕೆ ಹಂಗಿರತ್ತೆ ಅಂದರೆ ಅವರು ಡೀಪ್ ಫ್ರೈ ಮಾಡ್ತಾರೆ ಮತ್ತು ಫ್ರೆಶ್ ಆಗಿ ನಮ್ಗೆ ಕಲಿಸೋದ್ರಿಂದ ಅದು ಇನ್ನು ರುಚಿ ಬರೋದಕ್ಕಿಂತ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅದು ನಾನು 15 ಡೇಸ್ ಬಿಟ್ಟು ತಿಂದಮೇಲೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿತ್ತು ಚಿಕನ್ ಪಿಕ್ಕಲ್ ಕೂಡ. ಅದಕ್ಕೆ ನಾನು ಮತ್ತೆ 2ನೇ ಟೈಮು ಆರ್ಡರ್ ಮಾಡಿಕೊಂಡೆ. ಆವಾಗನೂ 1 ವೀಕ್ ಬಿಟ್ಕೊಂಡು ಬಂತು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಲ್ವ, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಹೈಜೀನ್ ಆಗಿರ್ಬೋದು, ಎಲ್ಲ ಹೆಣ್ಮಕ್ಳೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ರೀಸೆಂಟಾಗಿ ಇವಾಗ ನಾನು ಫುಡ್ ಆನ್ ಫಾರ್ಮ್ ಅನ್ನೋ ವೆಬ್ಸೈಟಿಂದನೂ ಆರ್ಡರ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇದು ಚಿಕನ್ ಬೋನ್ ಪಿಕ್ಕಲ್ಲು. ಇದು ಬಂದ್ಬಿಟ್ಟು ಪಂಡು ಮಿರ್ಚಿ ಅಂದರೆ ರೆಡ್ ಚಿಲ್ಲಿ ಪಿಕ್ಕಲ್ಲು. ಇಲ್ಲಿ ಬಂದು ನೋಡ್ಬೋದು ನೀವು. ಇದ್ರ ಮೇಲೆ ಜಸ್ಟ್ ಪಂಡು ಮಿರ್ಚಿ ಪಿಕ್ಕಲ್ ಅಂತ ಬರೆದಿದ್ದಾರೆ ಅಷ್ಟೇ ಹೊರತು ಏನೂ ಬರೆದಿಲ್ಲ. ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಮತ್ತು ಯಾವಾಗ ಪ್ಯಾಕ್ ಮಾಡಿದ್ರು, ಬೆಸ್ಟ್ ಬಿಫೋರು ಏನೂ ಬರೆದಿಲ್ಲ. ಜಸ್ಟ್ ಪಂಡು ಮಿರ್ಚಿ ಈ ಥರ ಬರೆದಿದ್ದಾರೆ. ಚಿಕನ್ ಪಿಕ್ಕಲ್ ಮೇಲೆ ಕೂಡ ಅಷ್ಟೇ ನೋಡಿ, ಚಿಕನ್ ಬೋನ್ ಪಿಕ್ಕಲ್, ಮತ್ತು ಇದು ಅವ್ರ ಲೋಗೋ ಅಷ್ಟೇ ಬಿಟ್ಟು ಇನ್ನೇನು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾರೆ, ಯಾವಾಗ ನಾವು ಮ್ಯಾನುಫ್ಯಾಕ್ಚರ್ ಅಂದರೆ ಯಾವಾಗ ಪ್ರಿಪೇರ್ ಮಾಡಿದರು, ಮತ್ತು ಬೆಸ್ಟ್ ಬಿಫೋರ್ ಏನೂ ಬರೆದಿಲ್ಲ. ಅದೇ ಮಿನಿ ಇಂಟಿ ರುಚುಲು ಆ ಪಿಕಲ್ಸ್ ಮೇಲೆ ಅವರು ಯಾವಾಗ ಅದನ್ನು ರೆಡಿ ಮಾಡಿದರು, ಯಾವಾಗ ಪ್ಯಾಕ್ ಮಾಡಿದರು, ಬೆಸ್ಟ್ ಬಿಫೋರು ಎಲ್ಲ ಬರೆದಿರ್ತಾರೆ. ನಾನು ಅದನ್ನು ರಿವ್ಯೂ ಕೊಡೋದಕ್ಕೆ ನಿಮಗೆ ಅವರು ಕೂಡ ಡಬಲ್ ಪ್ಯಾಕಿಂಗ್ ಮಾಡಿರ್ತಾರೆ. ಅದು ನನ್ನ ಹತ್ರ ಬಿಸಾಕಿದ್ದೀನಿ. ನನಗೆ ರಿವ್ಯೂಸ್ ಕೊಡಬೇಕು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾನು ಯಾವಾಗಲೂ ಮಿನಿ ಇಂಟಿ ರುಚುಲಿಂದನೇ ತರಿಸ್ಕೊತಿದ್ದೆ. ಫುಡ್ ಆನ್ ಫಾರ್ಮ್ ತರಿಸ್ಕೊಂಡ ಮೇಲೆ ನನಗೆ ಅಂದರೆ ಇಬ್ಬರಿಗೂ ಡಿಫ್ರೆನ್ಸ್ ಅನ್ನೋದು ಗೊತ್ತಾಯಿತು. ಅದಕ್ಕೆ ರಿವ್ಯೂ ಹೇಳಬೇಕು ಅಂತ ಹೇಳ್ತಿದ್ದೀನಿ. ನೋಡಿ, ಈ ಥರ ಇರುತ್ತೆ ಪ್ಯಾಕಿಂಗು, ಡಬಲ್ ಪ್ಯಾಕಿಂಗ್ ಇರುತ್ತೆ.
ಇವಾಗ ನೋಡೋಣ, ಟೇಸ್ಟ್ ಕಟ್ ಮಾಡಿಬಿಟ್ಟು ನೋಡ್ತೀನಿ ಹೇಗಿದೆ ಅಂತ. ನೋಡಿ, ಡಬಲ್ ಪ್ಯಾಕಿಂಗ್ ಮಾಡಿದ್ದಾರೆ, ಲೀಕೇಜ್ ಏನೂ ಇಲ್ಲ. ಇವ್ರು ಕೂಡ ಆರ್ಡರ್ ಮಾಡಿದ್ಮೇಲೆ 1 ವೀಕ್ ನಂತರ ಬಂತು ಬೆಂಗಳೂರಿಗೆ. ಪೀಸಸ್ ಎಲ್ಲನೂ ಜಾಸ್ತಿನೇ ಇದೆ. ಇವಾಗ ಪಂಡು ಮಿರ್ಚಿ, ಮತ್ತು ನೋಡಿರಿ ಈ ಡಬ್ಬದಲ್ಲಿರೋದು ಟೊಮೊಟೊ ಪಿಕ್ಕಲು, ಮಿನಿ ಇಂಟಿ ರುಚುಲು. ಇದು ಫುಡ್ ಆನ್ ಫಾರ್ಮ್ ಟೊಮೊಟೊ ಪಿಕ್ಕಲು. ನಾನು ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ ಫುಡ್ ಆನ್ ಫಾರ್ಮ್ದು. ಟೇಸ್ಟ್ ಮಾಡುವಾಗ ಒಂದು ಸ್ವಲ್ಪ ಮಣ್ಣೆಲ್ಲ ಸಿಕ್ತು ನನಗೆ ಸ್ವಲ್ಪ. ಆದರೆ ಮಿನಿ ಇಂಟಿ ರುಚುಲು ದಿ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಇವಾಗ ಫಸ್ಟ್ ನಾನು ಮಿನಿ ಇಂಟಿ ರುಚುಲು ಟೊಮೊಟೊ ಪಿಕ್ಕಲ್ ಟೇಸ್ಟ್ ಮಾಡಿ ಹೇಳ್ತೀನಿ. ಆಯಿಲ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಟೇಸ್ಟ್ ಕೂಡ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಕಲರು, ಟೇಸ್ಟು ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ಫುಡ್ ಆನ್ ಫಾರ್ಮ್ದು ತಿಂತಾ ಇದ್ದರೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಅನಿಸುತ್ತೆ. ಇವ್ರು ಮೇ ಬಿ ಸ್ವಲ್ಪ ಹುಣಸಿನ ಹಣ್ಣು ಕೂಡ ಹಾಕಿರ್ಬೋದು. ಬಟ್ ನಾನು ತಿಂತಾ ಇದ್ದರೆ ಅಲ್ಲೂ ನಮಗೆ ಒಂದು ಸ್ವಲ್ಪ ಮರಳು ಸಿಗ್ತದೆ ಒಂದೊಂದು ಸತಿ. ಇವಾಗ ಪಂಡು ಮಿರ್ಚಿ ಮಾಡ್ತೀನಿ. ನನಗೆ ಮಿನಿ ಇಂಟಿ ರುಚುಲು ಇಷ್ಟ ಆಗ್ಬಿಟ್ಟು ಇದು ಯಾವುದು ನನಗೆ ಗೊತ್ತಾಗ್ತಾನೆ ಇಲ್ಲ ಟೇಸ್ಟು ಅಷ್ಟೊಂದು. ಓಕೆ, ಬಟ್ ಕಂಪೇರ್ ಟು ಮಿನಿ ಇಂಟಿ ರುಚುಲು ಇದೇನು ಅಷ್ಟೊಂದು ಏನು ಇಲ್ಲ. ಇದು ನೋಡಿ ಚಿಕನ್ ಬೋನ್ ಪಿಕ್ಕಲು. ಇದು ಬೋನ್ ವಿತ್ ನೋಡಿ ಎಷ್ಟು ದಪ್ಪ ಇದೆ. ಪೀಸಸ್ ಏನು ಅಷ್ಟು ಗಟ್ಟಿ ಇಲ್ಲ ಅನಿಸುತ್ತೆ. ನೋಡೋಣ, ಫಸ್ಟ್ ಪೀಸ್ ಟೇಸ್ಟ್ ನೋಡ್ತೀನಿ. ತುಂಬ ಸಾಫ್ಟಾಗಿದೆ ಈ ಪೀಸಸ್ಸು. ನಮಗೆ ಪಿಕ್ಕಲಲ್ಲಿ ಪೀಸಸ್ ಗಟ್ಟಿ ಇದ್ರೇ ತುಂಬ ದಿನ ಇರುತ್ತೆ. ಇದು ತುಂಬ ಸಾಫ್ಟಾಗಿದೆ. ಟೇಸ್ಟ್ ಕೂಡ ಪಿಕ್ಕಲ್ ಟೇಸ್ಟ್ ಬರ್ತಾ ಇಲ್ಲ ಅಷ್ಟೊಂದು. ಒಂದು ಫ್ರೈ ತಿಂತೀವಲ್ವ ನಾವು, ಆ ಥರ ಇದೆ. ಒಂದು ಪಿಕ್ಕಲ್ ತಿಂತಾ ಇರೋ ಅಷ್ಟೊಂದು ಏನು ಟೇಸ್ಟ್ ಏನು ಬರ್ತಾ ಇಲ್ಲ. ತುಂಬ ಸಾಫ್ಟ್ ಇದೆ ಪೀಸಸ್ಸು. ಇಷ್ಟು ಸಾಫ್ಟ್ ಇದ್ದರೆ ತುಂಬ ದಿನ ಇರಲ್ಲ. ಪೀಸು ತುಂಬ ಗಟ್ಟಿ ಇದ್ರೇ ನಮಗೆ ತುಂಬ ದಿನ ಅನ್ನೋದು ಇರುತ್ತೆ. ಫೈನಲಿ ನನ್ನ ಫೀಡ್ಬ್ಯಾಕ್ ಏನಂದರೆ, ನನಗೆ ಪರ್ಸ್ನಲಿ ನನಗಿಷ್ಟ ಆಗಿರೋದು ಮಿನಿ ಇಂಟಿ ರುಚುಲು. ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ ಮಾತ್ರ ಚಿಕನ್ ಪಿಕ್ಕಲ್ ಆರ್ಡ್ರ್ ಮಾಡಿದ್ದೆ. ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿಲ್ಲ. ಇದು ನೋಡಿದರೆ ಕರ್ರಿ ಥರ ಇದೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ನನ್ನ ಜೆನ್ಯೂನಾಗಿ ರಿವ್ಯೂ ಹೇಳಬೇಕು ಅಂದರೆ, ನಾನು ಕೇಳಿದೆ ಮಿನಿ ಇಂಟಿ ರುಚುಲು ಈಸ್ ದ ಬೆಸ್ಟ್ ಪಿಕಲ್ಸ್. ಇಷ್ಟೇ. ನಿಮ್ಗೆ ಇಷ್ಟ ಆದರೆ ವೆಬ್ಸೈಟ್ಸ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ, ಆರ್ಡ್ರ್ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.